ಡಿಸಿಸಿ ಬ್ಯಾಂಕ್ ಚುನಾವಣೆ ಬಳಿಕವೂ ನಿಲ್ಲದ ಏಟು ಎದಿರೇಟು. ಸಚಿವ ಸತೀಶ್ ಜಾರಕಿಹೊಳಿಗೆ ಸವಾಲು ಹಾಕಿದ ರಮೇಶ್ ಕತ್ತಿ, ಸತೀಶ್ ಜಾರಕಿಹೊಳಿ ಗಂಡಸಾಗಿದ್ರೆ ನನ್ನ ಮುಂದೆ ಮಾತಾಡಲಿ. ಬೆಳಗಾವಿಯ ಬೆಲ್ಲದ ಬಾಗೇವಾಡಿಯಲ್ಲಿ ರಮೇಶ್ ಕತ್ತಿ ಈ ರೀತಿ ಸವಾಲು ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಕರ್ನಾಟಕದ ಪಪ್ಪು ಇದ್ದಂತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ರಾಹುಲ್ ಪಪ್ಪು, ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಪಪ್ಪು. ನಮ್ಮ ದೇಶದಲ್ಲಿ ಇಬ್ಬರು ಪಪ್ಪುಗಳಿದ್ದಾರೆ ಅಂತ ರಮೇಶ್ ಕತ್ತಿ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಬಹುಶಃ ಭಾರತ ದೇಶದಾಗ ಇನ್ನೊಬ್ಬ ಪಪ್ಪು ಇದ್ದಂಗೆ ಆತ್ಲಾಗ. ಬಹುಶಃ ರಾಹುಲ್ ಗಾಂಧಿ ಕರ್ನಾಟಕ ಒಬ್ಬ ರಾಹುಲ್ ಗಾಂಧಿ ಇದ್ದಂಗೆ ಆತು. ಅದು ಹುತ್ತಗತಿ ಏನು ಹೇಳ್ಕೊತ ಹೋಗ್ತೈತಿ. ಮತ್ತು ಇವರು ಮೋಸದಿಂದ ಗೆದ್ದನತ್ತಂದ್ರೆ ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಂದ್ರೆ ಯಾವ ಹೂ ಅಂತಾನೆ, ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಾರೆ ಯಾವ ಹೂ ಅಂತಾನ. ಮತ್ತದ ಮುಂದೆ ಇಲೆಕ್ಷನ್ ಒಳಗೆ ಬರ್ತಾನೆ ನೋಡೋಣ ಒಂದು ಕೈ ಬಿಡೋದು ಸಡ್ಲೆ. ನಾವು ಹುಕ್ಕೇರಿ ತಾಲೂಕಾಗಿ ಹೊರಗೆ ಹಾಕೋತಕ ಬಿಡೋದು ಬೆಕ್ಕಾದವ್ರಿ. ಈಗ ಮಾನ್ಯ ನಮ್ಮ ಇಂಜಿನಿಯರ್ ಕರೆಸಿ ಬೆದ್ದಾತಾವ ಯಾವ ಮಂತ್ರಿ ಇದ್ದಾವೆ ಸರ್ಕಾರದ ಬಗ್ಗೆ ಮಾತಾಡ್ಕೋಬೇಕು. ಅಲ್ಲಿ ಏನು KDP ಮೀಟಿಂಗಾಗ ಕರೆದಲ್ಲಿ ಮೋಸ ಆಗೈತಿ ಬಗರೆ ಆಗೈತಿ ಅವನ ಮುಂದೆ ಏನು ಗಂಡಸಿದ್ರೆ ನನ್ನ ಮುಂದೆ ನನ್ನ ಮುಂದೆ ಮಾತಾಡೋದು. ಎಲ್ಲಿ ಮೋಸ ಆಗೈತಿ ಏನಾಗೈತಿ ಹೇಳ್ತಾನೆ. ಅವು ಮೋಸ ಮಾಡಿದೆವು ನಾವು ಮೋಸ ಮಾಡಿದೆವು. ಕುಣ್ಯಾಕ ಬರ್ದಾಗ ಹಂಗೆ ಡೊಂಕ ಐತೆ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ. ಆದರೂ ಕಡಿಕು ತನ್ನ ನಿಜ ಬಣ್ಣ ತೋರಿಸ್ಯಾನು. ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯದಾಗ ಒಬ್ಬ ರಾಹುಲ್ ಗಾಂಧಿ ಇದಾನಪ್ಪ, ರಾಹುಲ್ ಗಾಂಧಿ ಇದಾನ ತಿಳ್ಕೊತಾತು. ಅವು ಮತ್ತು ಮೋಸ ಆಗ್ತದೆ. ಹೆಂಗೆ ಗಜಮ್ನತ್ ಮಾಡ್ರೂ ಮೋಸ ಆಗ್ತಾರೆ. ಹಾಂ ಅವ್ನು ರಾಹುಲ್ ಗಾಂಧಿನೂ ಹಂಗೆ ಅಂತಾನಲ್ಲ ಅವೇನೋ ಅಂತಾನೋ ನಾವು ಯಾರು ಓಟ್ ಚೋರಿನೋ ಏನೋ ಅಂತಾನ. ಸವಾಲು ಹಾಕಿದ ರಮೇಶ್ ಕತ್ತಿ, ಸತೀಶ್ ಜಾರಕಿಹೊಳಿ ಗಂಡಸಾಗಿದ್ರೆ ನನ್ನ ಮುಂದೆ ಮಾತಾಡಲಿ. ಬೆಳಗಾವಿಯ ಬೆಲ್ಲದ ಬಾಗೇವಾಡಿಯಲ್ಲಿ ರಮೇಶ್ ಕತ್ತಿ ಈ ರೀತಿ ಸವಾಲು ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಕರ್ನಾಟಕದ ಪಪ್ಪು ಇದ್ದಂತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ರಾಹುಲ್ ಪಪ್ಪು, ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಪಪ್ಪು. ನಮ್ಮ ದೇಶದಲ್ಲಿ ಇಬ್ಬರು ಪಪ್ಪುಗಳಿದ್ದಾರೆ ಅಂತ ರಮೇಶ್ ಕತ್ತಿ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಬಹುಶಃ ಭಾರತ ದೇಶದಾಗ ಇನ್ನೊಬ್ಬ ಪಪ್ಪು ಇದ್ದಂಗೆ ಆತ್ಲಾಗ. ಬಹುಶಃ ರಾಹುಲ್ ಗಾಂಧಿ ಕರ್ನಾಟಕ ಒಬ್ಬ ರಾಹುಲ್ ಗಾಂಧಿ ಇದ್ದಂಗೆ ಆತು. ಅದು ಹುತ್ತಗತಿ ಏನು ಹೇಳ್ಕೊತ ಹೋಗ್ತೈತಿ. ಮತ್ತು ಇವರು ಮೋಸದಿಂದ ಗೆದ್ದನತ್ತಂದ್ರೆ ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಂದ್ರೆ ಯಾವ ಹೂ ಅಂತಾನೆ, ಕುಣ್ಯಾಕ ಬರ್ಲಿಕ್ಕೆ ಹಂಗೆ ಡೊಂಕ ಐತಾರೆ ಯಾವ ಹೂ ಅಂತಾನ. ಮತ್ತದ ಮುಂದೆ ಇಲೆಕ್ಷನ್ ಒಳಗೆ ಬರ್ತಾನೆ ನೋಡೋಣ ಒಂದು ಕೈ ಬಿಡೋದು ಸಡ್ಲೆ. ನಾವು ಹುಕ್ಕೇರಿ ತಾಲೂಕಾಗಿ ಹೊರಗೆ ಹಾಕೋತಕ ಬಿಡೋದು ಬೆಕ್ಕಾದವ್ರಿ. ಈಗ ಮಾನ್ಯ ನಮ್ಮ ಇಂಜಿನಿಯರ್ ಕರೆಸಿ ಬೆದ್ದಾತಾವ ಯಾವ ಮಂತ್ರಿ ಇದ್ದಾವೆ ಸರ್ಕಾರದ ಬಗ್ಗೆ ಮಾತಾಡ್ಕೋಬೇಕು. ಅಲ್ಲಿ ಏನು KDP ಮೀಟಿಂಗಾಗ ಕರೆದಲ್ಲಿ ಮೋಸ ಆಗೈತಿ ಬಗರೆ ಆಗೈತಿ ಅವನ ಮುಂದೆ ಏನು ಗಂಡಸಿದ್ರೆ ನನ್ನ ಮುಂದೆ ಮಾತಾಡೋದು. ಎಲ್ಲಿ ಮೋಸ ಆಗೈತಿ ಏನಾಗೈತಿ ಹೇಳ್ತಾನೆ. ಅವು ಮೋಸ ಮಾಡಿದೆವು ನಾವು ಮೋಸ ಮಾಡಿದೆವು. ಕುಣ್ಯಾಕ ಬರ್ದಾಗ ಹಂಗೆ ಡೊಂಕ ಐತೆ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ. ಆದರೂ ಕಡಿಕು ತನ್ನ ನಿಜ ಬಣ್ಣ ತೋರಿಸ್ಯಾನು. ರಾಹುಲ್ ಗಾಂಧಿ ಕರ್ನಾಟಕ ರಾಜ್ಯದಾಗ ಒಬ್ಬ ರಾಹುಲ್ ಗಾಂಧಿ ಇದಾನಪ್ಪ, ರಾಹುಲ್ ಗಾಂಧಿ ಇದಾನ ತಿಳ್ಕೊತಾತು. ಅವು ಮತ್ತು ಮೋಸ ಆಗ್ತದೆ. ಹೆಂಗೆ ಗಜಮ್ನತ್ ಮಾಡ್ರೂ ಮೋಸ ಆಗ್ತಾರೆ. ಹಾಂ ಅವ್ನು ರಾಹುಲ್ ಗಾಂಧಿನೂ ಹಂಗೆ ಅಂತಾನಲ್ಲ ಅವೇನೋ ಅಂತಾನೋ ನಾವು ಯಾರು ಓಟ್ ಚೋರಿನೋ ಏನೋ ಅಂತಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.